ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ಕಾಡಸಿದ್ದೇಶ್ವರನಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರ. ಇದಕ್ಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರ. ಹಿರಿಯರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಶಿವಪ್ಪ ಗವಾಡಿಯವರು, ಸಮಾಜದ ಅಧ್ಯಕ್ಷರಾದ ಮಲ್ಲು ತುಳುಳವರು, ಹಿರಿಯಪ್ಪ ಅಲ್ಲಾರೆಡ್ಡಿಯವರು, ಶಿವಪ್ಪ ಹಾಗೂ ಪತ್ರಕರ್ತ ಮಿತ್ರರೇ, ನಮ್ಮಲ್ಲಿ ಬಸವಣ್ಣ ಹೆಸರು ಹೇಳ್ಕೊಂಡು ಧರ್ಮದಲ್ಲಿ ಭೇದ ಭಾವ ಮೂಡಿಸುವಂಥ ಕೆಲಸವನ್ನು ಮಾಡುವುದನ್ನು ಖಂಡಿಸಿ, ಎರಡನೇದಾಗಿ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಸನಾತನ ಧರ್ಮದ ಪರವಾಗಿರ್ತಕ್ಕಂಥ ಪೂಜ್ಯರನ್ನು ಹುಳಿ ಜಿಲ್ಲೆ ಬ್ಯಾನ್ ಮಾಡುವಂಥ ಕೆಟ್ಟ ಸಂಸ್ಕೃತಿಯನ್ನು ಪ್ರತಿಭಟಿಸಿ ಮತ್ತು ಹೈಕೋರ್ಟಿನ ಆದೇಶದ ಪ್ರಕಾರ ಆ ಬ್ಯಾನನ್ನು ತೆರವುಗೊಂಡ ನಂತರ ಅವರಿಗೆ ಅತ್ಯಂತ ವೈಭವೋಪೇತವಾಗಿ ಗೌರವಯುತವಾಗಿ ಈ ಜಿಲ್ಲೆಯ ಪ್ರವೇಶ ಕಾರ್ಯಕ್ರಮ ಈ ಜಿಲ್ಲಾ ವತಿಯಿಂದ ರಬ್ಕೋಯ್ ಬನಟ್ಟಿ ಪುರಪ್ರವೇಶ ಕಾರ್ಯಕ್ರಮವನ್ನು ಇದೇ ತಿಂಗಳ 28ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕೆ ಈಗಾಗಲೇ ಪೂಜ್ಯರು ಹೇಳಿದ ಪ್ರಕಾರ ಒಂದು ಎಲ್ಲ ಸನಾತನ ಧರ್ಮ ಪ್ರಿಯರು, ಹಿಂದೂ ಅಭಿಮಾನಿಗಳು ಎಲ್ಲರೂ ಸಹಿತ ಇದು ನನ್ನ ಕೆಲಸ, ಇದು ಬೇರೆಯವರ ಕೆಲಸ ಅಲ್ಲ, ಯಾವ ರೀತಿ ನಾವು ಕಾಡಪ್ಪನ ಜಾತ್ರೆಯಲ್ಲಿ ನಾವು ಸ್ವಯಂ ಸ್ಫೂರ್ತಿಯಾಗಿ ಭಕ್ತಿಯಿಂದ ಪಾಲ್ಗೊಳ್ತೀವಲ್ಲ, ಅದೇ ಭಾವನೆಯಿಂದ ಸಹಸ್ರ ಸಂಖ್ಯೆಯಲ್ಲಿ 28ನೇ ತಾರೀಕು ಸಾಯಂಕಾಲ ನಡೆಯುವ ಈ ಬೃಹತ್ ಬಸವ ಹಿಂದೂ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆನ್ನುವಂಥ ಕರೆ ಕೊಡಲಿಕ್ಕೆ ನಾವು ಇವತ್ತು ಪೂಜ್ಯರ ನೇತೃತ್ವದೊಳಗೆ ಈ ಪತ್ರಿಕಾ ಒಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಯಾಕಂದ್ರೆ ಸನಾತನ ಧರ್ಮದ ಪರವಾಗಿ ಮಾತನಾಡೋದು ತಪ್ಪ. ಸನಾತನ ಧರ್ಮ ಉಳಿದ್ರೆ ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಇರುವಂಥ ಸತ್ಯವನ್ನು ತಿಳ್ಕೊಳ್ಳುವಂಥ ಕೆಲಸ ಮಾಡೋದು. ಯಾವುದೋ ಆಸೆಗಾಗಿ, ಐಷಾರಾಮಿ ಜೀವನ ಸಲುವಾಗಿ ನಾವು ಯಾವ ದೃಷ್ಟಿಯಿಂದ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅಧಿಕಾರವನ್ನು ಪಡ್ಕೊಂಡಿರೋ ಅನ್ನುವಂಥದ್ದನ್ನು ಮರೆತು ಸರ್ಕಾರದ ಬಿಡಿ ಕಾಶಿಗಾಗಿ ಅವರ ಮನೆ ಮುಂದೆ ಕಾಯುವಂಥ ಕೆಟ್ಟ ಸಂಸ್ಕೃತಿ ಬೆಳೆಸುವಂಥದ್ದವರು ಸಹಿತ ನಾವು ನೋಡಿದ್ವಿ. ಆದ್ದರಿಂದ ಅನೇಕ ಪೂಜ್ಯರು ಈ ಧರ್ಮ ಸಲುವಾಗಿ, ಹಿಂದೂ ಧರ್ಮ ಸಲುವಾಗಿ, ನಮ್ಮ ಸನಾತನ ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಇತಿಹಾಸಗಳು ಅಂತಕ್ಕಂಥ ಧರ್ಮ ಇದು. ನಾವೆಲ್ಲರೂ ಒಂದಾಗಿ ಈ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಈ ಸಮಾಜವೂ ಸಹಿತ ಯಾವುದೋ ಒಂದು ಒಳಪಂಗಡದ ಸಮಾವೇಶ ಕರೆದಾಗ ನಾವು 10,000 ಕೊಡ್ತೀವಿ. ಆದರೆ ಹಿಂದೂ ಧರ್ಮದ ಸಲುವಾಗಿ ನಾವು ಇದು ನಮ್ಮದೇ ಅನ್ನುವಂಥದ್ದು ಭಾವನೆಯಿಂದ ಎಲ್ಲ ಜಾತಿಗಳ ತಾಯಿ ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ನಮ್ಮೆಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಜೊತೆ ಸೇರಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಏನಿಗೆ ಪೂಜ್ಯರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿಗಳು ಅವರಿಗೆ ಅವಮಾನಿಸಿದ್ರು, ಅವರಿಗೆ ಗೌರವ ಮಾಡುವಂಥ ಅದೇ ಜಾಗದಲ್ಲಿ ಅವರಿಗೆ ಗೌರವಿಸುವಂಥ ಕೆಲಸ ನಾವೆಲ್ಲ ಮಾಡಲಿಕ್ಕೆ ಈ ಪತ್ರಿಕಾ ಒಂದು ಸಭೆಯನ್ನು ನಾವು ನಡೆಸಿದ್ದೀವಿ. ನಾವೆಲ್ಲರೂ ಇದರ ಮುಖಾಂತರ, ಪತ್ರಿಕೆ ಮುಖಾಂತರ ನಾವು ನಮ್ಮೆಲ್ಲ ಬಾಂಧವರಿಗೆ ಕರೆ ಕೊಡೋದು ಇಷ್ಟೇ. ಇನ್ನೊಂದು ಧರ್ಮವನ್ನು ನೋಡಿಕೊಂಡು ಯಾವ ರೀತಿ ಸಮಾವೇಶ ಮಾಡ್ತಾರ ಅದನ್ನು ನೋಡಿಕೊಂಡು
ನಾವು ಪ್ರಬಲರಾದ್ರೆ ಅವರು ನಮಗೆ ಶರಣಾಗುವಂಥ ಸಂದರ್ಭದ ಅದನ್ನು ನೆನಪಿಟ್ಟುಕೊಂಡು ನಾವೆಲ್ಲರೂ ಬರಬೇಕು. ಈ ಕಾಟಾಚಾರಕ್ಕೆ ಭಾಗವಹಿಸುವುದಲ್ಲ, ನಾವೆಲ್ಲರೂ ಭಕ್ತಿಯಿಂದ ನಮ್ಮ ಈ ತಾಯಿಯ ಅಳಿಲು ಸೇವೆ ಸಲ್ಲಿಸಲಿಕ್ಕೆ ನೀವು ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲ ಮಾತಾಡಿ ಮನೆ ಮನೆಗೆ ತಿರುಗಾಡಿ ನಮ್ಮ ಕರಪತ್ರಗಳನ್ನು ಹಚ್ಚಿ ಆ ಮನೆಯಲ್ಲಿರ್ತಕ್ಕಂಥ ಸಮಸ್ತರನ್ನ ಈ ನಗರ ವತಿಯಿಂದ ಸುಮಾರು 10 ರಿಂದ 15,000 ನಮ್ಮ ಅವಳಿ ನಗರದಿಂದ ಸೇರಿಸುವಂಥ ಕೆಲಸ ನಮ್ಮೆಲ್ಲ ಹಿರಿಯರು ಕಾರ್ಯಕರ್ತರು ಮಾಡಬೇಕು. ನಾವು 3-4 ಮೀಟಿಂಗನ್ನು ಈಗಾಗಲೇ ತೆಗೆದುಕೊಂಡಿವಿ, 3 ಮೀಟಿಂಗ್ಗಳನ್ನು. ನಾಳೆ ರವಿವಾರ ದಿವಸನೂ ಒಂದು ಸಭೆಯನ್ನು ತೆಗೆದುಕೊಳ್ತೀವಿ. ಪೂಜ್ಯರು ಸಹಿತ ಆಗಮಿಸಬೇಕು ಆ ಸಭೆಯಲ್ಲಿ ಅನ್ನುವಂಥದ್ದನ್ನು. ಯಾಕಂದ್ರೆ ಸಮಾವೇಶ ಮಾಡಿರ್ತಕ್ಕಂಥ ಅನುಭವ ಬಬಲೇಶ್ವರದಾಗ ಅವರಿಗೆ ಅದ. ಆ ಕಾರಣಕ್ಕೆ ಅವ್ರು ಬಂದು ಮಾರ್ಗದರ್ಶನ ಮಾಡಿದ್ರೆ ಅನುಕೂಲ ಆಗ್ತದ, ಇದು ಇನ್ನಟ್ಟು ಮೆರಗು ಬರ್ತದ ಅನ್ನುವಂಥದ್ದನ್ನು ವಿನಂತಿಯನ್ನು ಅವರಿಗೆ ಎಲ್ಲ ಪೂಜ್ಯರಿಗೆ ನಾನು ಮಾಡಿ ಬಯಸ್ತೀನಿ. ತಾವೆಲ್ಲರೂ ನಾವು ಈಗಾಗಲೇ ಕಾಟಾಚಾರಕ್ಕೆ ಒಂದೊಂದು ರವಿವಾರ ಮೀಟಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಟೈಮ್ ಕೊಡುವಂಥ ಕೆಲಸ ಆಗಬೇಕು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನೀವು ಟೈಮ್ ಕೊಡಲಾರ್ದು ಆಗೋದಿಲ್ಲ. ನಾವು ಟೀಮ್ ಮಾಡಿ ಈಗಾಗಲೇ ಗುರುಗಳು ಹೇಳಿದ ಪ್ರಕಾರ ಕಮಿಟಿಗಳನ್ನು ಮಾಡಿ, ಪ್ರವಾಸ ಕಮಿಟಿಗಳನ್ನು ಮಾಡಿ, ತಾಲೂಕು ವೈಸು, ಪ್ರದೇಶ ವೈಸು ಎಲ್ಲರೂ ಕೂಡ ನಾವೇನು ಒಂದು 8-10 ದಿವಸರೇ ನಾವು ಪ್ರವಾಸ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು 4 ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ನಮ್ಮದು ಒಂದು ಈ ಕಾರ್ಯಕ್ರಮದ ಸ್ವರೂಪ ಏನು ಮಾಡಿದೆವು, ನಗರ ಭಾಳ ದೊಡ್ಡದ, 5-6 ಕಿಲೋಮೀಟರ್ ಉದ್ದದ. ಅಲ್ಲಿಂದ ಇಲ್ಲಿ ತಕ ಈ ಸ್ಪಿನ್ನಿಂಗ್ ಮಿಲ್ ಹಿಡ್ಕೊಂಡು ರೊಕ್ಕ ಹೊಸ ಬಸ್ ಸ್ಟ್ಯಾಂಡ್ ತಕ. ಅದರಿಂದ ನಾವೇನು ಮಾಡೀವಿ, ಪೂಜ್ಯರನ್ನು ನಿರ್ಣಯಿಸಿ ಡಿಸಿಷನ್ ಹೇಳಬೇಕು. ಏನಕ್ಕೆ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪ ಅವ್ರು ಬರ್ತಾರೆ ಆ ಕಾಡಿನಿಂದ, ಅಲ್ಲಿಂದ ಒಂದು ಹಳಿ ಬಸ್ ಸ್ಟ್ಯಾಂಡಿನಿಂದ ಒಂದು ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ ನಾವು. ಉದ್ದ ಮೆರವಣಿಗೆನ ಮಾಡಿ ಅಲ್ಲಿ ಟೈಮ್ ತೊಗೊಳ್ಳೋದು ಬೇಡ, ಈಗ ಮಾತನಾಡ್ಲಿಕ್ಕೆ ಹೆಚ್ಚು ಟೈಮ್ ಕೊಡುವಂಥದ್ದು ಉದ್ದೇಶ ನಮಗದ. ಹಳಿ ಬಸ್ ಸ್ಟ್ಯಾಂಡಿಂದ ರಬ್ಕವಿ ರಾಮ್ಪುರದವಾಗ ಅದು ಸ್ಟೇಜ್ ಕಡೆ ಬರೋದು. ಇಲ್ಲಿಂದ ಸ್ಪಿನ್ನಿಂಗ್ ಮಿಲ್ ಮಾಡಿರಿ, ಮಗರ ಬಸ್ ಸ್ಟ್ಯಾಂಡ್ ಮಾಡಿ ವೈಭವ್ ಟಾಕೀಸ್ ಊರೊಳಗೆ ಹಾದ ಈ ಕಡೆ ಒಂದು 10 ಪೂಜರು ಈ ಗಾಡಿ ಮಾಡಿಕೊಂಡು ಇಲ್ಲಿ ಹೋಗೋರು. ಆ ಕಡೆ ಅವ್ರು ಬರಲಿ ಅನ್ನುವಂಥ ಅವ್ರು ಆ ಕಡೆ ಬರಲಿ ಇಲ್ಲಿ ಈ ಕಡೆ